ನಮಸ್ಕಾರ ಕರ್ನಾಟಕ. ಗಿಲ್ಲಿ ಕಾವ್ಯ ಹನಿಮೂನ್ಗೆ ರೆಡಿ ಆದ್ರ ಹೊರಬಿತ್ತ ಕಾವ್ಯಾಳ ಲವ್ ಸ್ಟೋರಿ ಅಥವಾ ಗಿಲ್ಲಿ ಮತ್ತು ಕಾವ್ಯ ಲವ್ ಸ್ಟೋರಿ. ಕಾವ್ಯಾಳ ಮನಸ್ಸಿಂದ ಹೊರಬಿತ್ತು ಗಿಲ್ಲಿ ಮೇಲಿರುವ ಪ್ರೀತಿ ಎನ್ನುವಂಥ ವಿಷಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಯಾಕಪ್ಪ ಅಂದ್ರೆ ದೊಡ್ಡ ಮನೆ ಹಬ್ಬ ಅಂತೇಳಿ ದಿನ ಒಂದು ಪ್ರೋಮೋ ಬಿಟ್ಕೊಂಡು ದಿನ ಒಂದು TRP ಜಾಸ್ತಿ ಮಾಡ್ಕೊಳಕತ್ತಾರ ಮತ್ತು ಕ್ಯೂರಿಯಾಸಿಟಿಯನ್ನು ಹೆಚ್ಚು ಮಾಡ್ಕೊಳಕತ್ತಾರ. ದೊಡ್ಡ ಮನೆ ಹಬ್ಬ ಅಂತೇಳಿ ಕಾರ್ಯಕ್ರಮ ನಡೆಸೋದ್ರ ಮುಖಾಂತರ ಯಾರಪ್ಪ ಅಂತಂದ್ರೆ ಕಲರ್ಸ್ ಕನ್ನಡದವರು ಮತ್ತು ಬಿಗ್ ಬಾಸ್ ಟೀಮ್ನವರು ಮಕಾಡಿ ಮನೆಗೆ ಹೋಗ್ಬಿಟ್ರೆ ಅವರು. ಈಗ ಸದ್ಯ ಅದರದ್ದ ಅವನು ಬೇಳೆ ಬೇಯಿಸ್ಕೊಂಡು ಈ ಕಲರ್ಸ್ ಕನ್ನಡದಲ್ಲ ಗಿಲಿ ಅಂತೇಳಿ ದೊಡ್ಡ ಮನೆ ಕಾರ್ಯಕ್ರಮ ಮಾಡಾಕತ್ತೀವಿ ಅಂತ ಫೆಬ್ರವರಿ 14ಕ್ಕೆ ಇಟ್ಬಿಟ್ಟಾರೆ. ಫೆಬ್ರವರಿ 14ಕ್ಕೆ ಎಲ್ಲ ಲವರ್ಸ್ಗಳು ಎಲ್ಲೆಲ್ಲಿ ಕುಟ್ರೆಗೆ ಹೋಗಿ ಕುಂತಿರ್ತಾರೋ, ಎಲ್ಲೆಲ್ಲಿ ಪಾರ್ಕ್ಗಳಿಗೆ ಹೋಗಿ ಕುಂತಿರ್ತಾರೋ, ಯಾವ್ದಾವ ಲಾಡ್ಜ್ ನೋಡಕ್ಕೆ ಕುಂತಿರ್ತಾರೋ ಒಂದು ಗೊತ್ತಾಗಿಲ್ಲ. ಅಂಥದ್ರೊಳಗೆ ಇಲ್ಲಿ ಕುಂತ್ಕೊಂಡ್ರು ಕೂಡ ಇವರಿಬ್ಬರು ಲವ್ ಸ್ಟೋರಿ ನೋಡ್ಬೇಕು ಅನ್ನುವಂಗೆ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಮತ್ತೊಂದು ಪಬ್ಲಿಸಿಟಿ ತೊಗೊಳಕತ್ತಾರೆ. ಅದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಈಗ ಸಾರಿ ಬಂದಿರುವಂಥ ಒಂದು ಪ್ರೋಮೋ ಕಲರ್ಸ್ ಕನ್ನಡದ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಪ್ರೋಮೋ ಬಂತು. ಏನಪ್ಪ ಅಂತಂದರೆ ಇಲ್ಲಿ ಲವರ್ಸ್ಗಳು ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ರಿ ಒಬ್ರನ್ನೊಬ್ರು ಅಂತೇಳಿ ಒಂದು ಇಬ್ಬರನ್ನು ತೋರಿಸ್ತಾರೆ. ಯಾರನ್ನಪ್ಪ ಅಂತಂದ್ರೆ ಸೂರಜ್ ಸಿಂಗ್ ಮತ್ತು ರಾಶಿಕಾನ, ಇದರ ಜೊತೆಗೆ ಗಿಲ್ಲಿ ಮತ್ತು ಕಾವ್ಯನ, ಇವರಿಬ್ಬರು ಇವು ಎರಡು ಜೋಡಿಗಳು ಈ ವರ್ಷದ ಬಿಗ್ ಬಾಸ್ ಸೀಸನ್ 12ರ ಒಂದು ಇದ್ರೊಳಗೆ ಶೋದೊಳಗೆ ಭರ್ಜರಿ ಲವ್ ಸ್ಟೋರಿಗಳು ಹೊರಗೆ ಬಂದಿದ್ದು. ಇದರ ಮುಖಾಂತರ ಇಲ್ಲಿ ನೋಡಬೇಕಂತಂದ್ರೆ ಅಷ್ಟೊಂದು ಇದು ಯಾರಪ್ಪ ಸೂರಜ್ ಸಿಂಗ್ ಮತ್ತು ರಾಶಿಕಾಳ ಲವ್ ಸ್ಟೋರಿ ಏನು ಅಷ್ಟೊಂದೇನು ತೋರಿಸಿಲ್ಲ. ಬಟ್ ಇಲ್ಲಿ ಮೇನ್ ಪಾಯಿಂಟಾಗಿ ಗಿಲ್ಲಿ ಮತ್ತು ಕಾವ್ಯ ಲವ್ ಸ್ಟೋರಿನ ತೋರಿಸ್ಬೇಕಂತಂದೇ ಈ ಕಿಲಗಡಿ ಮಾಡ್ಯಾರ ಕಲರ್ಸ್ ಕನ್ನಡದ್ರ ಅಂತಕ್ಕಂಥದ್ದು ನಾನು ವಿಚಾರಪ್ಪ. ಹೆಂಗಪ್ಪ ಅಂತ ಇವ್ರಿಗೆ ನೋಡ್ರಿ ಎಷ್ಟು ಈಗ ದೊಡ್ಡ ಮನೆ ಹಬ್ಬ ಅಂತಕ್ಕಂಥ ಅದ್ರೊಳಗೆ ಕಾಮಿಡಿ ಇರ್ತೈತೆ, ಡ್ಯಾನ್ಸ್ ಇರ್ತವ, ಗಿಲಿ ಮಾತಿರ್ತವ, ಮಸ್ತ್ ಜಿಲಿಬಿಲಿ ಊಟ ಇರ್ತೈತೆ, ಎಲ್ಲ ಇರ್ತದೆ ಅಂದರೂ ಕೂಡ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇವರಿಬ್ಬರು ಮನಸ್ಸಲ್ಲಿರುವಂಥ ಭಾವನೆಗಳನ್ನು ಹೊರಗೆ ತೆಗೆಸಬೇಕು, ಕರ್ನಾಟಕ ಜನತೆಗೆ ತೋರಿಸ್ಬೇಕಂತ ಎಷ್ಟು ಕರ್ನಾಟಕ ಜನತೆ ಕ್ಯೂರಿಯಾಸಿಟಿ ಐತೋ. ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಲವ್ ಸ್ಟೋರಿ ಚೆನ್ನಾಗೈತೆ, ಅವರಿಬ್ಬರು ಮುಂದುವರಿಲಿ ಅಂತಕ್ಕಂಥದ್ದು ಇವರು ಕಲರ್ಸ್ ಕನ್ನಡದವ್ರಿಗೆ ಕೂಡ ಅಷ್ಟೇ ಐತಿ. ಇವ್ರ ಮನಸ್ಸಲ್ಲಿ ಏನೇನೈತಿ ಹೊರಗೆ ತೆಗೆದು ತೋರಿಸ್ಬಿಡಮ್ಮ, ಮುಂದೆ ಜನಗಳು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಚಾರಕ್ಕೆ ಬಂದುಬಿಟ್ರೆ ಕಲರ್ಸ್ ಕನ್ನಡದವ್ರು. ಆ ಒಂದು ಕಾರಣಕ್ಕೋಸ್ಕರ ಇವತ್ತೇನು ಬಂದುಬಿಡುತ್ತೆ ಪ್ರೋಮೋ ಬಂದ್ಬಿಡ. ಆ ಪ್ರೋಮೋದೊಳಗೆ ಗಿಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಕಾವ್ಯ ಉತ್ತರ ಕೊಡ್ತಾರೆ. ಆ ಉತ್ತರ ಒಂದೊಂದು ಉತ್ತರ ಕೂಡ ಎಲ್ಲರ ತತ್ರ ಹಂಗೆ ಮಾಡಿಬಿಟ್ರೆ. ಯಾಕಪ್ಪ ಅಂತಂದರೆ ಇಲ್ಲಿ ನೀನಷ್ಟು ಅರ್ಥ ಮಾಡ್ಕೊಂಡು ನಾನೆಷ್ಟು ಅರ್ಥ ಮಾಡ್ಕೊಂಡೆ ಅಂತೇಳಿ ಇಬ್ಬರ ಮಧ್ಯೆ ವಾಗ್ವಾದ ನಡೆದಾಗ ಅಲ್ಲಿ ಒಂದು ಜಾಡ್ರಿ ಹೇಳ್ತಾರೆ. ಆ ಜಾಡ್ರಿ ಎಳೆದ್ರೊಳಗೆ ಉತ್ತರ ಕೊಡಬೇಕು. ಅದಕ್ಕೆ ಬಾಯಿಯಿಂದ ಬಿಡಿಸ್ಬೇಕು. ಆತ ಕೇವಲ ಒಂದು ಚೀಟಿ ಕೊಟ್ಟಿರ್ತಾರೆ ಗಿಲ್ಲಿಗೆ. ಆ ಚೀಟಿಯನ್ನೇ ನೋಡೋದ್ರ ಮುಖಾಂತರ ಅಲ್ಲಿ ಬರೆದಿರುವಂತಹ ಪದವನ್ನು ಈಕೆ ಬಾಯಿ ಯಾರಲ್ಲಿ ಕಾವ್ಯ ಬಾಯಲ್ಲಿ ತರಿಸುವಂಥ ಪ್ರಯತ್ನ ಗಿಲ್ಲಿದು. ಸೊ ಹಂಗಾಗಿ ಇಬ್ಬರ ಮಧ್ಯೆ ಒಂದಷ್ಟು ವಾಗ್ವಾದ ನಡೀತಿದೆ. ಅಲ್ಲಿ ಇಬ್ಬರು ಕಾಮಿಡಿ ಆಗಿರ್ಬೋದು, ಚೇಷ್ಟೆ ಆಗಿರ್ಬೋದು, ಅದೇ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂಥ ಒಂದು ಕಾಮಿಡಿ ಮುಖಾಂತರ ಇಲ್ಲಿ ಕಾವ್ಯ ಬಾಯಿ ಬಿಡಿಸುವಂಥ ಪ್ರಯತ್ನ ಗಿಲ್ಲಿ ಮಾಡ್ತಾನೆ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಗಿಲ್ಲಿ ಮೊದಲನೇ ಪ್ರಶ್ನೆ ಏನು ಕೇಳ್ತಾನಪ್ಪ ಅಂತಂದರೆ, ನೀನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿವ ಅಂತೇಳಿ ಕೇಳಿಬಿಡ್ತಾನೆ. ಮೂರನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಪ್ರೋಮೋದೊಳಗೆ ಕೊನೆಯ ಪ್ರಶ್ನೆ ಅದ, ಹನಿಮೂನ್ಗ ಅಂತೇಳಿ ಆಕೆ ಶಾಕ್ ಆಗಿಬಿಡ್ತಾಳೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ನಾನು ನಿನ್ನನ್ನು ಏನು ಮಾಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಲವ್ ಮಾಡೋದು ಎಲ್ಲರಿಗೂ ಗೊತ್ತೈತಿ. ಅದಾದ ನಂತರ ಮತ್ತು ಕರಿಬಸಪ್ಪನಿಗೆ ರಕ್ಷಿತಾ ಶೆಟ್ಟಿ ಏನಂತ ಕರೀತಾಳೆ, ಕರಿಬೇಸಪ್ಪು ಅಂತೇಳಿ. ಈ ಮೂರು ಪ್ರಶ್ನೆಗಳನ್ನು ಪ್ರೋಮೋದೊಳಗೆ ಹಾಕ್ಯಾರ. ಆ ಕೊನೆಯ ಪ್ರಶ್ನೆ ಏನೈತಲ್ಲ, ನಾನು ನಿನ್ನನ್ನು ಏನು ಮಾಡ್ತಾ ಇದ್ದೀನಿ ಅನ್ನೋದು, ಲವ್ ಮಾಡ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಕೊನೆಯ ಪ್ರಶ್ನೆ ಏನೈತಲ್ಲ, ನಾವಿಬ್ಬರು ಹೋಗ್ಬೇಕು ಅನ್ಕೊಂಡಿದ್ವಲ್ಲ ಎಲ್ಲಿಗೆ ಅಂದಾಗ ಹನಿಮೂನ ಅಂತೇಳಿ ಪ್ರಶ್ನೆ ಕೇಳ್ಬಿಡ್ತಾರೆ. ಅಲ್ಲಿಗೆ ನಾಚಿ ನೀರಾಗಿರುವಂತಹ ಕಾವ್ಯಾಳ ಮುಖವನ್ನು ಈ ಕಡೆ ನಾನು ಗೆದ್ದು ಬೀಗಿದೆ ಅನ್ನುವಂತಹ ಗಿಲ್ಲಿ ಮುಖವನ್ನು ತಗೊಂಬಂದು ಪ್ರೋಮೋದೊಳಗೆ ಮಧ್ಯದಲ್ಲಿ ದಸರಾ ಹಬ್ಬ ಅಲ್ಲ, ಸಾರಿ ಯಾವುದಪ್ಪ ದೊಡ್ಡ ಮನೆ ಹಬ್ಬ ಅಂತೇಳಿ ಒಂದು ಟೈಟ್ಲ್ ಹಾಕ್ಬಿಟ್ರಪ್ಪ. ಅಬ್ಬಾಬಾಬಾ, ಇದು ಇವತ್ತು ಎಷ್ಟು ಕ್ಯೂರಿಯಾಸಿಟಿ ಉಡ್ಸಕತ್ತಿದ್ದೆ ಬಿಟ್ಟದಪ್ಪ ಅಂದರೆ ಎಲ್ಲರಿಗೆ. ನಿಜವಾಗ್ಲೂ ಎಲ್ಲ ಒಂದು ಕಡೆಗೆ ಕಾವ್ಯಾಗ ಲವ್ ಬಂತ ಗಿಲ್ಲಿ ಮೇಲೆ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಆತನ ಇಡೀ ಕರ್ನಾಟಕನೇ ಲವ್ ಮಾಡಕತ್ತೆ ತಂದ ಬಳಿಕ ಈ ಕಾವ್ಯ ಯಾವ ಲೆಕ್ಕ, ಕಾವ್ಯನ ತಂಗಿನೂ ಯಾವ ಲೆಕ್ಕ, ಕಾವ್ಯನ ಅಕ್ಕನೂ ಯಾವ ಲೆಕ್ಕ, ಕಾವ್ಯ ಫ್ಯಾಮಿಲಿನೇ ತಗೊಂಬಿಡಿ ಎಲ್ಲರೂ ಲವ್ ಮಾಡಕಚ್ಚಾರ. ಬಟ್ ಗಿಲ್ಲಿಗೆ ನಿಜವಾದ ಪ್ರೀತಿ ಕಾವ್ಯನ ಮೇಲೆ ಐತೆ ಅಥವಾ ಏನು ಕಿಚಾಯಿಸೋದಕ್ಕೋಸ್ಕರ ಮಾತ್ರ, ಅಥವಾ ಸ್ನೇಹದ ರೂಪದಲ್ಲಿ ಕಾಮಿಡಿ ಮಾಡಕತ್ತಾನ, ಸ್ನೇಹದ ರೂಪದಲ್ಲಿ ಲವ್ ವಿಚಾರ ಹೇಳಕತ್ತಾನ ಗೊತ್ತಿಲ್ಲ. ಒಟ್ಟಿಗೆ ನಿಜ ರೂಪದಲ್ಲಿ ಆಕೆ ನಾಚಿಕೊಂಡು ನೀರಾಗಿರುವಂಥ ಫೋಟೋಗಳನ್ನು ನೀವೇನಾರು ನೋಡಿ ಬಿಟ್ರಿಯಪ್ಪ ಅಂತಂತಂದ್ರೆ ನಿಜವಾಗ್ಲೂ ಆಕೆಗೆ ಲವ್ ಆಗೈತೆ ಅನ್ನೋದು ಆಕಿನ ಕಣ್ಣೊಳಗೆ ನನಗೆ ಕಾಣಿಸಕತ್ತೈತಿ. ಇದು ಮುಂದಿಂದು ಹೆಂಗೆ ಆಕತ್ತೋ ಗೊತ್ತಿಲ್ಲ. ನನಗಂತೂ ಗಿಲ್ಲಿ ಕಾವ್ಯ ಲವ್ ಸ್ಟೋರಿಗಿಂತ ಗಿಲ್ಲಿ ರಕ್ಷಿತಾಳ ಪ್ರಾಮಾಣಿಕವಾದಂತಹ ಪವಿತ್ರ ಪ್ರೀತಿಗೆ ನನಗೆ ಭಾಳ ಇಷ್ಟ. ಇದೆಲ್ಲ ಈಗ ಅವ್ನು ಕ್ರೇಜ್ ನೋಡಿ ಅವನು ಬೆಳೆದಾನಂದ ಮಾತ್ರಕ್ಕೆ ಕಾವ್ಯಾಗ ಗಿಲ್ಲಿನ ಮೇಲೆ ಲವ್ ಆಗಿರ್ಬೋದು. ಏನು ಎಲ್ಲಿ ಹೋದ್ರೆ ಗಿಲ್ಲಿಗೆ ಜೈಕಾರ, ಎಲ್ಲಿ ಹೋದ್ರೆ ಗಿಲ್ಲಿಗೆ ಕಾವು ಅಂತ ಕರೆಯಕ್ಕೆ ಹಚ್ಚಿಬಿಟ್ರೆ. ಹಂಗಾಗಿ ಆಕೆ ಮನೆಯವ್ರಿಗೆ ಕೂಡ ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿ ಮೇಲೆ ಲವ್ ಐತೆ. ಏನು ಬಡಾನ ಮನೆ ತಕ್ಕನ ಹೋಗಿ ಎಣ್ಣೆ ಕೇಳಿಬಿಟ್ರೆ ತಾಂಬೂಲ ಬದಲಾಯಿಸೋಕ್ಕೇನ ಮುಂಚೆನೇ ಮದುವೆ ಮಾಡಿ ಹನಿಮೂನಿಗೆ ಕಳಿಸಿಬಿಡುವಷ್ಟು ಸ್ಪೀಡ್ ಒಳಗೆ ಕಾವ್ಯ ಅವ್ರ ಮನೆಯವ್ರು ಕುಂತು ಬಿಟ್ಟಾರ. ಆದ್ರೆ ಗಿಲ್ಲಿ ಹಂಗಿಲ್ಲ, ಗಿಲ್ಲಿ ಮನ್ಯಾಗ ಹಂಗಿಲ್ಲ, ಒದ್ದು ಒಳಗೆ ಹಾಕ್ತಾರೆ. ಮದುವೆಗಿನ ಮುಂಚೆ ಹನಿಮೂನ್ ಮಗನೇ ಅಂತಂದ್ರೆ ಕಾಲ ಮರಿ ತೊಗೊಂಡು ತೊಗೊಂಡು ಕರ್ರಗ ಹಂಗೆ ಬಡ್ದು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಮನ್ಯಾಗ ಒಂದು ಸ್ವಲ್ಪ
ಸ್ಟ್ರಿಕ್ ಅದಾರ ಅವರಪ್ಪ ಅವರು. ಸೊ ಹಂಗಾಗಿ ಇಲ್ಲಿ ವಿಚಾರ ಏನು ತಿಳ್ಕೊಬೇಕಪ್ಪ ಅಂದ್ರೆ ನಿಜವಾಗ್ಲೂ ಗಿಲ್ಲಿ ಕ್ರೇಜಿಂದ ಏನಾದರೂ ಕಾವ್ಯಾಗ ಒಂದಷ್ಟು ಲವ್ ಆಗಿರ್ಬೋದು. ಒಳಗಿದ್ದಾಗಂತೂ ಸೇರ್ತದಿಲ್ಲ ಅವ್ನ ಪುಟ. ಅವನೇ ಈಕಿಯಿಂದ ನಾಯಿ ಡೊಂಕ್ ಅಡ್ಡಾಡ್ದಂಗೆ ಓಡಾಡ್ತಿದ್ದೆ ಹಿಂದ ಮುಂದಕ್ಕೆ ಕಾವು 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 ಅಂತೇಳಿ. ಆಕಿ ಮಾತ್ರ ಧನುಷ್ ಜೊತೆಗೆ ಸ್ಪಂದನ ಜೊತೆಗೆ ಭಾಳ ಚೆನ್ನಾಗಿದ್ಲು. ಇವನಿಗೆ ಏನಪ್ಪ ಅಂದ್ರೆ ಒಂದಷ್ಟು ವಿಚಾರಗಳು ಒಂದು ಒಳ್ಳೆಯ ವಿಷಯಗಳನ್ನ ಹೇಳ್ತಿದ್ಲು, ಅದು ನಮ್ಗೆ ಇಷ್ಟ ಆಗೈತೆ. ಒಂದು ಸ್ವಲ್ಪ ಅವ್ನಿಗೆ ಏನಪ್ಪ ಅಂತಂದ್ರೆ ಅವನಿಗೆ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ತಿದ್ಲು, ಹಿಂಗಿರೋ ಅಂತ ಸ್ವಲ್ಪ ಒಳ್ಳೆಯದನ್ನು ಕಲಿಸಲ್ಲ. ಅದು ಬಿಟ್ಟರೆ ನಮಗೇನು ಪ್ರೀತಿ ಏನು ಕಾಣಿಸಿಲ್ಲ. ಈಗ ಪ್ರೀತಿ ಒಂದು ಸ್ವಲ್ಪ ಕಾಣಿಸಕತ್ತೈತೆ. ಮೊಟ್ಟ ಮೊದಲ ಬಾರಿ ನನಗೆ ಆಕೆಯ ಕಣ್ಣಲ್ಲಿ ಒಂದು ಸ್ವಲ್ಪ ಪ್ರೀತಿ ಕಾಣಿಸಕತ್ತೈತೆ. ಆದರೂ ಆಗ್ಬೋದು, ಹೇಳೋಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ಈ ಹುಡುಗಿಯರು ಹೆಂಗೆ ಚೇಂಜ್ ಆಕ್ಕಾರೋ, ಯಾವಾಗ ಹೆಂಗೆ ಇರ್ತಾರೋ, ಯಾರ ಜೊತೆಗೆ ಹೆಂಗೆ ಇರ್ತಾರೋ, ಯಾರನ್ನು ಸ್ನೇಹಿತ ಅಂತಾರೋ, ಯಾರನ್ನು ಲವರ್ ಅಂತಾರೋ, ಯಾರನ್ನು ಮಾವ ಅಂತಾರೋ, ಯಾರನ್ನ ಅಣ್ಣ ಅಂತಾರೋ, ಯಾರನ್ನ ಚಿಗಪ್ಪ ಅಂತಾರೋ, ಯಾರನ್ನ ದೊಡ್ಡಪ್ಪ ಅಂತಾರೋ, ಇಲ್ಲ ಏನಾರ ಮುದುಕ್ ಅಂದ್ಬಿಡ್ತಾರೋ ಗೊತ್ತಾಗಂಗಿಲ್ಲ. ಸೊ ಹಂಗಾಗಿ ಈಗ ಏನಾರ ಕಾವ್ಯಾಗ ಗಿಲ್ಲಿ ಮೇಲೆ ಲವ್ ಆಗಿರ್ಬೋದು ಬಿಟ್ಟಿರ್ಬೋದು, ಅದ್ರ ವಿಚಾರ ನನಗೆ ಗೊತ್ತಿಲ್ಲ. ಬಟ್ ಬಡ ಅಂತ ಒಂದು ವಿಚಾರ ಹೇಳಕತ್ತೀನಿ. ಆಕೆ ಕಣ್ಣಲ್ಲಿ ಅಥವಾ ಕಲರ್ಸ್ ಕಣ್ಣಲ್ಲಿ ಇವರಿಬ್ಬರು ನಿಜವಾಗ್ಲೂ ಲವ್ ಮಾಡಾಕಚ್ಚಾರ ಅಂತೇಳಿ ತೋರಿಸುವಂಥ ಪ್ರಯತ್ನ ಕಲರ್ಸ್ ಕನ್ನಡದವ್ರು ಮಾಡಾಕಚ್ಚಾರ. ಇದ್ರ ಬಗ್ಗೆ ನಿಮಗೆ ಏನು ಅನ್ಸಾಕತ್ತೈತೆ? ಮತ್ತು ಕರ್ನಾಟಕ ಜನತೆ ಈಗಾಗಲೇ ಗಿಲ್ಲಿ ಕಾವ್ಯ ಮಸ್ತ್ ಜೋಡಿ, ಗಿಲ್ಲಿ ಕಾವ್ಯ ಸೂಪರ್ ಜೋಡಿ, ಗಿಲ್ಲಿ ಕಾವ್ಯ ಫ್ಯಾನ್ಸ್ ಲೈಕ್ ಮಾಡಿ ಅಂತಕ್ಕಂಥದ್ದು ಸಾವಿರಾರು ಬಟನ್ಸ್ಗಳು, ಸಾವಿರಾರು ಲೈಕ್ಸ್ಗಳು, ಸಾವಿರಾರು ಕಮೆಂಟ್ಸ್ಗಳು ಏನೋ ಬರಕತ್ತಿಬಿಟ್ಟವು ಇನ್ಸ್ಟಾಗ್ರಾಮ್ ಒಳಗೆ. ಆದರೆ ನಿಜವಾದ ಪ್ರೀತಿ ಅವರಿಬ್ಬರು ಮಧ್ಯದಲ್ಲಿ ಐತೆ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗಬೇಕು. ಸುಮ್ಮನೆ ಒಣ ತಿಂಡಿಗೆ ನಮ್ಮ ತಿಂಡಿಗೆ ನಾವು ಅವರಿಬ್ಬರು ಲವರ್ಸ್ ಅದಾರ ಅಂತ ಅನ್ಕೊಂತ ಕೂಡಬಾರ್ದು. ಭಾವನೆಗಳನ್ನು ಹೇಳಿಕೆಬೇಕು ಅಷ್ಟೇ. ಇವರಿಬ್ಬರಿಗೆ ದೇವರ ಆಶೀರ್ವಾದ ಮಾಡ್ಲತ್ತೋಗೋದು ಕಮೆಂಟ್ ಹಾಕ್ಯಾನ ಪುಣ್ಯಾತ್ಮ. ಏನು ದೇವರ ಆಶೀರ್ವಾದ ಏನು ಮಾಡ್ತಾನೆ, ಅವ್ರವ್ರು ಮಾಡ್ಕೊಂಡ್ರೆ ತಾವೇ ಆಶೀರ್ವಾದ ಆಕತಿ. ಸೊ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಹೇಳಕತ್ತೀನಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ಸಕತ್ತೀನಿ? ನನಗೆ ಅನಿಸಿ ಮಟ್ಟಿಗೆ ಪವಿತ್ರವಾದ ಪ್ರಾಮಾಣಿಕವಾದಂಥ ಪ್ರೀತಿ ರಕ್ಷಿತಾ ಗಿಲ್ಲಿ ಕೊಡಕತ್ತಾಳ. ಬಟ್ ಅದನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ವಂಶದ ಕುಡಿ ಅಂದುಬಿಟ್ಟನಂತ ಅನ್ನೊಂದು ಕಾರಣಕ್ಕೋಸ್ಕರ ಆಕೆಯನ್ನು ದೂರ ಇಡ್ತಾ ಇದ್ದೀರಿ. ಬಟ್ ವಂಶದ ಕುಡಿ ಅಂತ ಆತ ಅಂದಿರ್ಬೋದು. ಆಕೆ ಯಾವತ್ತನನ್ನು ಆತನನ್ನು ಅಣ್ಣನ ರೀತಿ ನೋಡಿಲ್ಲ, ಆತ ತಂಗಿಯ ರೀತಿ ನೋಡಿರ್ಬೋದು. ಇಬ್ಬರು ಒಪ್ಕೊಂಡಾಗ ಮಾತ್ರ ಆ ಸಂಬಂಧ ನಿಜವಾಗಿರ್ತದೆ. ಈ ಸ್ನೇಹಿತ ಅಂದ್ರೆ ನಾನು ಯಾರನ್ನೋ ಸ್ನೇಹಿತ ಅಂತಾರೆ, ಅವ್ನು ನನ್ನ ಸ್ನೇಹಿತ ಅಂದ್ರೆ ಮತ್ತೆ ಸ್ನೇಹ ಭಾವನ ಕೂಡ್ತದೆ, ಇಲ್ಲಾಂದ್ರೆ ಕೂಡಂಗಿಲ್ಲ. ಸೊ ಹಂಗಾಗಿ ಇವರಿಬ್ಬರು ಮಧ್ಯದಲ್ಲಿ ಇರುವಂಥದ್ದು ಈ ಕಡೆ ಒನ್ ಸೈಡ್ ಲವ್ ರಕ್ಷಿತಾ ಅಂದು, ಈ ಕಡೆ ಟೂ ಸೈಡ್ ಲವ್ ಕಾವ್ಯ ಮತ್ತು ಗಿಲ್ಲಿದ ಆಗಿರ್ಬೋದಾ ಅಂತಕ್ಕಂಥದ್ದು ನಿಮ್ಮೆಲ್ಲರ ಊಹೆ. ಅದು ಈ ಪ್ರೋಮೋದೊಳಗೆ ಆಗಿರಬಹುದು ಅಷ್ಟೇ, ಕನ್ಫರ್ಮ್ ಇಲ್ಲ, ಆಗಿರಬಹುದು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು. ಏನು ಅನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಿ ಮತ್ತೊಮ್ಮೆ ಧನ್ಯವಾದಗಳು.